ಒಪ್ಪಂದಕ್ಕೆ ಸಹಿ ಹಾಕೋದು ಅಂತ ಇರಾನ್ ಪ್ರಶ್ನೆಯನ್ನ ಮಾಡಿ ಒಂದು ಕಡೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ರೆ, ಇತ್ತ ಅಮೆರಿಕ ನಿಖರವಾಗಿ ಹೇಳ್ತಾ ಇದೆ ಶಾಂತಿ ಒಪ್ಪಂದಕ್ಕೆ ಇವತ್ತು ಸಹಿ ಹಾಕುತ್ತೆ ಇರಾನ್, ನಮ್ಮ ಮಧ್ಯೆ ಮಾತುಕತೆ ಆಗಿದೆ ಅಂತ ಹೇಳಿ. ಹಾಗಾಗಿ ಇರಾನ್ ಕೂಡ ಒಂದು ಕಡೆ ಕೆಂಡಾಮಂಡಲವಾಗಿದೆ. 106 ದಿನಗಳ ಕಾಲ ನಡೀತಾ ಇರುವಂತಹ ಈ ಯುದ್ಧ ಇನ್ನೂ ಕೂಡ ನಿಲ್ಲದೆ ಹಾಗೆ ಉದ್ವಿಗ್ನತೆ ಬಣದಲ್ಲಿ ಮುಂದೆ ಸಾಗ್ತಾ ಇದೆ ಅಂತಂದ್ರೆ ಅಮೆರಿಕ ಇರಾನ್ ಯುದ್ಧಕ್ಕೆ ಇವತ್ತು ಅಂತ್ಯವಾಗುತ್ತಾ ಹಾಗಿದ್ರೆ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಯುದ್ಧ ನಿಲ್ಲಿಸಲು ಅಮೆರಿಕ ಇರಾನ್ ಹಿಂದೆ ಸಹಿ ಹಾಕುತ್ತಾ? ಹುಟ್ಟುಹಬ್ಬದ ದಿನವೇ ಗಿಫ್ಟ್ ಕೊಡ್ತಾರಾ ಹಾಗಿದ್ರೆ ಟ್ರಂಪ್? ಸಂಧಾನಕ್ಕೆ ಸಹಿ ಹಾಕೋದಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಬರ್ತ್ಡೇಗೂ ಒಂದು ದಿನ ಮೊದಲು ಮಹತ್ವದ ಘೋಷಣೆಯನ್ನ ಹೊರಹಾಕಿದ್ದಾರೆ. ಟ್ರೂತ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಒಪ್ಪಂದಕ್ಕೆ ಇರಾನ್ ಸಹಿ ಹಾಕದಿದ್ದರೆ ನಮ್ಮ ಹತ್ರ ಬೇರೆ ಮಾರ್ಗವಿದೆ, ಪರೋಕ್ಷವಾಗಿ ಅಣುಬಾಂಬ್ ದಾಳಿ ಮಾಡ್ತೇವೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಂದ್ರೆ ನಾವು ಗಮನಿಸಬೇಕಾಗಿರೋ ವಿಷಯ ಇಲ್ಲೇನಪ್ಪ ಅಂತಂದ್ರೆ, ಈಗ ಇಸ್ರೇಲ್ ಜೊತೆ ಜಂಟಿಯಾಗಿ ಅಮೆರಿಕ ಯಾವಾಗ ಇರಾನ್ ಮೇಲೆ ದಾಳಿಯನ್ನ ಮಾಡ್ತು, ಇರಾನ್ನ ಸರ್ವೋಚ್ಚ ನಾಯಕನನ್ನ ಒಡೀಸ್ ಮಾಡ್ತು, ಅದಾದ ನಂತರ ನೆಲೆಗಳನ್ನ ಒಂದಷ್ಟು ನೆಲೆಗಳನ್ನ ಮತ್ತೆ ತೈಲ ಘಟಕಗಳನ್ನ ಟಾರ್ಗೆಟ್ ಅನ್ನ ಮಾಡಿಕೊಂಡು ಒಡೀಸನ್ನ ಮಾಡ್ತು, ಪ್ರತಿದಾಳಿಗಳಾಗ್ತಾ ಹೋಯ್ತು. ಹೀಗಿರುವಾಗ ಇರಾನ್ಗೆ ಯುದ್ಧ ನಿಲ್ಲಿಸಿ ಅಂತ ಹೇಳೋದಕ್ಕೂ ಟ್ರಂಪ್ ಬರಬೇಕು, ಇರಾನ್ ಯುದ್ಧವನ್ನ ಮಾಡಿ ಅಂತ ಹೇಳೋದಕ್ಕೂ ಟ್ರಂಪ್ ಬರಬೇಕು. ಅಂದ್ರೆ ಟ್ರಂಪ್ ಹೇಳಿದಂತ ಎಲ್ಲಾ ಮಾತುಗಳನ್ನ ಚಾಚು ತಪ್ಪದೆ ಇರಾನ್ ನಿಭಾಯಿಸಬೇಕು ಅನ್ನೋದು ಟ್ರಂಪ್ ಅವರ ಆಡಳಿತದ ದುರುದ್ದೇಶ ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಟ್ರಂಪ್ ಅವರ ಮನಸ್ಸಿನಲ್ಲಿ ಮಾರ್ಗದಲ್ಲಿ ಇರೋದು ಒಂದೇ, ನಂದೇ ನಂಬರ್ 1 ಆಗಿರ್ಬೇಕು, ದೇಶದಲ್ಲಿ ನಂದೇ ನಂಬರ್ 1 ಸ್ಥಾನವನ್ನ ಪಡೆದುಕೊಳ್ಬೇಕು ಅಂತ. ಹಾಗಾಗಿ ನಾನು ಏನೇ ಹೇಳಿದ್ರು ಯಾವುದೇ ಒಂದು ರಾಷ್ಟ್ರಗಳಾಗಿರ್ಬೋದು ಅದನ್ನ ಒಪ್ಕೊಳ್ಳುತ್ತೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರುವಂತಹ ಟ್ರಂಪ್ ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಇರಾನ್ಗೆ ಒಂದು ರೀತಿ ವಾರ್ನಿಂಗ್ ಅನ್ನ ಕೊಟ್ಟು ಅದರಲ್ಲೂ ಶಾಂತಿ ಒಪ್ಪಂದಕ್ಕೆ ಇವತ್ತೇ ಸಹಿಯನ್ನ ಹಾಕಬೇಕು ಅಂತ ಟ್ರಂಪ್ ಹೇಳ್ತಾ ಇರೋದು. ಟ್ರಂಪ್ ಹುಟ್ಟುಹಬ್ಬ ಇದೆ, ಹಾಗಾಗಿ ಒಂದು ದಿನದ ಮೊದಲೇ ಇರಾನ್ಗೆ ವಾರ್ನ್ ಅನ್ನ ಮಾಡ್ತಾ ಇರೋದು ಟ್ರಂಪ್. ಟ್ರೂತ್ ನಲ್ಲಿ ಬರೆದುಕೊಂಡಿದ್ದಾರೆ, ಇರಾನ್ ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಅಂತಿಮ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ ನಾವಂತೂ, ಅಮೆರಿಕ ಹೇಳ್ತಾ ಇರೋದು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಒಪ್ಪಂದದ ಚರ್ಚೆಗೆ ಈಗ ಸಕಲ ಸಿದ್ಧತೆ ಮಾಡ್ಕೊಳ್ತಾ ಇರೋದು. ಕರಡು ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಮೊದಲು ಸಭೆಯನ್ನ ಮಾಡಿ ತದನಂತರ ಸಹಿ ಹಾಕೋದು ಬಿಡೋದು ಅಂತ. ಈಗ ಈ ಚೀನಾ ಹಾಗೂ ರಷ್ಯಾದ ರಾಯಭಾರಿಗಳ ಜೊತೆ ಚರ್ಚೆಯನ್ನ ಮಾಡೋದಕ್ಕೆ ಕೂಡ ಸಿದ್ಧತೆ ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್ ಅನ್ನ ಪೋಸ್ಟ್ ಮಾಡ್ಕೊಂಡಿರೋದು, ಒಪ್ಪಂದಕ್ಕೆ ಇರಾನ್ ಸಹಿ ಹಾಕದಿದ್ರೆ ಬೇರೆ ಮಾರ್ಗ ಇದೆ ನಮ್ಮ ಹತ್ರ, ಪರೋಕ್ಷವಾಗಿ ನಾವು ಅಣುಬಾಂಬ್ ದಾಳಿಯನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ಟ್ರಂಪ್ ಈ ಒಂದು ಇವರ ಮಾತುಕತೆ ಸಂದರ್ಶಗಳನ್ನ ಅಂದ್ರೆ ಇವರು ಪೋಸ್ಟ್ ನಲ್ಲಿ ಟ್ರೂತ್ ನಲ್ಲಿ ಪೋಸ್ಟ್ ನಲ್ಲಿ ಹಾಕೊಳ್ಳೋದು, ಇನ್ನು ಮತ್ತೊಂದ್ ಕಡೆ ಇರಾನ್ ಅದಕ್ಕೆ ಉತ್ತರವನ್ನ ಕೊಡೋದು, ಇದನ್ನೆಲ್ಲವನ್ನು ಗಮನಿಸಿದಂತಹ ಪಾಕಿಸ್ತಾನ ಏನ್ ಮಾಡುತ್ತೆ, ಅಮೆರಿಕಾಗೆ ಹೇಳುತ್ತೆ ನಾನು ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತೇನೆ, ನೀವು ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡ್ಕೊಂಡು ಶಾಂತಿ ಒಪ್ಪಂದಕ್ಕೆ ಬನ್ನಿ ಅಂತೇಳಿ. ಇತ್ತ ಚೀನಾ ಮತ್ತೆ ರಷ್ಯಾ ಹೇಳುತ್ತೆ ಇರಾನ್ ಉಭಯ ನಾಯಕರುಗಳ ಜೊತೆ ನಾವು ಮಾತನಾಡ್ತೀವಿ, ಅಲ್ಲಿ ಕೂತಿ ಇದಕ್ಕೊಂದು ಅಂತ್ಯ ಆಡುವ ಅಂತ. ಕಾದ್ ನೋಡ್ಬೇಕಾಗತ್ತೆ ಈ ಉಭಯ ನಾಯಕರುಗಳ ನಡುವೆ, ಘಟಾನುಘಟಿ ನಾಯಕರುಗಳ ನಡುವೆ ನಡೆದಂತಹ ಸಭೆಯಲ್ಲಿ ಚರ್ಚೆಯಲ್ಲಿ ಶಾಂತಿ ಒಪ್ಪಂದಕ್ಕೆ ಇರಾನ್ ಬರುತ್ತಾ ಇಲ್ವಾ ಕಾದ್ ನೋಡ್ಬೇಕಾಗತ್ತೆ. ಈ ಒಂದು ಸಭೆ ಆದ ನಂತರ ಘೋಷಣೆ ಮಾಡುತ್ತೆ ಇರಾನ್. ಅದಾದ ನಂತರ ಟ್ರಂಪ್ ಯಾವ ರೀತಿ ಅದನ್ನ ರಿಸೀವ್ ಮಾಡಿಕೊಂಡು ಏನೋ ಅಣುಬಾಂಬನ್ನ ನಾವು ಪರೋಕ್ಷವಾಗಿ ದಾಳಿ ಮಾಡ್ತೀವಿ ಅಂತ ಡೈರೆಕ್ಟ್ ಆಗಿ ಎಚ್ಚರಿಕೆ ಕೊಟ್ಟಿರುವಂತಹ ಟ್ರಂಪ್ ಅದೇನು ಅಣುಬಾಂಬನ್ನ ಪರೋಕ್ಷವಾಗಿ ದಾಳಿ ಮಾಡ್ತಾರಾ ಅಥವಾ ಇನ್ನೊಂದು ಮಾರ್ಗ ಏನಾದ್ರು ತೆಗೆದುಕೊಳ್ತಾರಾ, ಇಲ್ಲ ಇನ್ನೊಂದೇನಾದ್ರು ಪೋಸ್ಟ್ ಹಾಕ್ತಾರಾ, ಎಲ್ಲವನ್ನು ಕಾದ್ ನೋಡ್ಬೇಕಾಗುತ್ತೆ. ನಾವು ಗೆದ್ದಾಗಲೇ ಯುದ್ಧ ನಿಲ್ಲಿಸೋದು ಅಂತ ಉತ್ತಮ ನಿರ್ಧಾರವನ್ನ ತೆಗೆದುಕೊಂಡಿರೋದು ಇರಾನ್. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಹೇಳ್ತಾ ಇರುವಂತಹ ಹೇಳಿಕೆ ಇದು. ಯುದ್ಧದಲ್ಲಿ ಅಮೆರಿಕ ವಿರುದ್ಧ ಇರಾನ್ ಮೇಲುಗೈ ಸಾಧಿಸಲೇಬೇಕು, ಯುದ್ಧವನ್ನ ವಿಜಯದ ಮೂಲಕ ಕೊನೆಗೊಳಿಸಲು ನಾವು ಬಯಸ್ತೇವೆ ಅಂತ ಇರಾನ್ ಹೇಳ್ತಾ ಇದೆ. ಎಸ್ ನೋಡಿ, ಇರಾನ್ ನಾವು ಶಾಂತಿ ಒಪ್ಪಂದಕ್ಕೆ ನಾವು ಒಪ್ಕೊಳ್ತೇವೆ, ಆದ್ರೆ ನಾವು ಯುದ್ಧವನ್ನ ಗೆದ್ದಿದ್ದೀವಿ ಅಂತ ಆದ ಮೇಲೇನೆ ನಾವು ಶಾಂತಿ ಒಪ್ಪಂದಕ್ಕೆ ಸಹಿ